ಸ್ನೇಹಿತರೆ, ಹೊನ್ನೆವಾಣಿಗೆ ಸ್ವಾಗತ. ನಾವಿಂದು 2025-26 ಸಾಲಿನ ವಿಶ್ವಾವಸು ಸಂವತ್ಸರದ ವೃಶ್ಚಿಕ ರಾಶಿಯವರ ರಾಶಿ ಭವಿಷ್ಯವನ್ನು ಸಂಕ್ಷಿಪ್ತವಾಗಿ ನೋಡೋಣ. ಸಪ್ತಮದ ಗುರು ಮತ್ತು ಲಾಭ ಭಾವದ ಕೇತುವಿನಿಂದಾಗಿ ಪ್ರಾರಂಭದ 2 ತಿಂಗಳು ನಿಮಗೆ ಒಳ್ಳೆಯದಿದೆ. ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣದಲ್ಲಿ ಪ್ರಗತಿ ಕಂಡುಬರಲಿದೆ. ಸಾಹಿತ್ಯ, ಸಂಗೀತ, ನೃತ್ಯ ಕ್ಷೇತ್ರಗಳಲ್ಲಿ ದುಡಿಯುವವರಿಗೆ ಒಳ್ಳೆಯದಿದೆ. ಆದರೆ ಪಂಚಮ ಭಾವದಲ್ಲಿ ಇರುವ ಶನಿ ಹಾಗೂ ರಾಹುವಿನಿಂದಾಗಿ ಮಕ್ಕಳು ಮಾನಸಿಕ ಚಂಚಲತೆಗೆ ಒಳಗಾಗಿ ಅಡ್ಡದಾರಿ ಹಿಡಿಯುವ ಸಾಧ್ಯತೆ ಇದೆ. ಈ ಬಗ್ಗೆ ಎಚ್ಚರವಿರಲಿ. ಮೇ ತಿಂಗಳಲ್ಲಿ ರಾಹು ಮತ್ತು ಗುರುವಿನ ಚಲನೆಯಲ್ಲಿ ಬದಲಾವಣೆಯಾಗುವುದರಿಂದ ನಿಮ್ಮ ಬದುಕಿನಲ್ಲೂ ಏರುಪೇರುಗಳನ್ನು ಕಾಣುವ ಸಾಧ್ಯತೆ ಇದೆ. ಜೂನ್, ಜುಲೈ ತಿಂಗಳಲ್ಲಿ ಉದ್ಯೋಗದಲ್ಲಿ ಪ್ರಗತಿ ಕಂಡುಬರಲಿದೆ. ರಾಜಕೀಯ, ರಕ್ಷಣೆ, ಪೊಲೀಸ್, ವೈದ್ಯಕೀಯ, ವೈಜ್ಞಾನಿಕ ಕ್ಷೇತ್ರಗಳಲ್ಲಿ ದುಡಿಯುವವರಿಗೆ ಅನುಕೂಲವಿದೆ. ಮನೆ, ವಾಹನ, ಸೈಟು, ಭೂಮಿಗಳ ಖರೀದಿಗೆ ಇದು ಸಕಾಲ. ಆದರೆ ಅಷ್ಟಮದ ರವಿ ಮತ್ತು ಕರ್ಮಸ್ಥಾನದ ಕುಜನಿಂದಾಗಿ ಕುಟುಂಬ ಸದಸ್ಯರಲ್ಲಿ ಅನಾರೋಗ್ಯ, ಮಾನಸಿಕವಾಗಿ ಕಿರಿಕಿರಿ, ಆಸ್ತಿ ವ್ಯವಹಾರ ಸಂಬಂಧ ವ್ಯಾಜ್ಯ ಉಂಟಾಗಬಹುದು. ಆಗಸ್ಟ್, ಸೆಪ್ಟೆಂಬರ್ ತಿಂಗಳಲ್ಲಿ ಉದ್ಯೋಗ ವಲಯದಲ್ಲಿ ಅನುಕೂಲಕರ ವಾತಾವರಣ ಕಂಡುಬರಲಿದೆ. ಮೇಲಧಿಕಾರಿಗಳಿಂದ ಪ್ರಶಂಸೆ ಸಿಗಲಿದೆ. ರಾಜಕೀಯ ಕ್ಷೇತ್ರದಲ್ಲಿ ದುಡಿಯುವವರಿಗೆ ಒಳ್ಳೆಯದಿದೆ. ಅಕ್ಟೋಬರ್ 18ರಂದು ಗುರು ನಿಮ್ಮ ಭಾಗ್ಯಸ್ಥಾನಕ್ಕೆ ಬರಲಿದ್ದು ನಿಮಗೆ ಗುರುವಿನ ಬಲ ಸಿಗಲಿದೆ. ಹೀಗಾಗಿ ಅಕ್ಟೋಬರ್ 18ರಿಂದ ಡಿಸೆಂಬರ್ 5ವರೆಗೂ ನಿಮಗೆ ಒಳ್ಳೆಯದಿದೆ. ಆರ್ಥಿಕ ಸ್ಥಿತಿ ಸುಧಾರಿಸಲಿದೆ. ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗಲಿದೆ. ಉತ್ತಮ ಆರೋಗ್ಯ ಸಿಗಲಿದೆ. ಮನೆಯಲ್ಲಿ ಮಂಗಳ ಕಾರ್ಯಗಳು ಜರುಗಲಿವೆ. ನೀವು ಸಂಕಲ್ಪಿಸಿದ ಬಹುತೇಕ ಕಾರ್ಯಗಳು ಈ ಅವಧಿಯಲ್ಲಿ ಈಡೇರಲಿವೆ. ವಿಕ್ರಮ ಭಾವದ ರವಿ, ಕುಜ ಹಾಗೂ ಶುಕ್ರನಿಂದಾಗಿ ಜನವರಿ 15ರಿಂದ ಫೆಬ್ರವರಿ 22ರವರೆಗೆ ಒಳ್ಳೆಯ ದಿನಗಳಿವೆ. ಕೆಲಸದಲ್ಲಿ ಉತ್ಸಾಹವಿರಲಿದೆ. ರಾಜಕೀಯ ಕ್ಷೇತ್ರದಲ್ಲಿ ಇರುವವರಿಗೆ ಪ್ರಗತಿ ಕಂಡುಬರಲಿದೆ. ಉದ್ಯೋಗಿಗಳಿಗೆ ಮೇಲಧಿಕಾರಿಗಳಿಂದ ಪ್ರಶಂಸೆ, ಉದ್ಯೋಗದಲ್ಲಿ ಬಡ್ತಿ, ವೇತನ ಹೆಚ್ಚಳದ ಸಾಧ್ಯತೆಗಳಿವೆ. ಫೆಬ್ರವರಿ 17ರ ನಂತರ ಕುಜ ಹಾಗೂ ರಾಹು 2 ಗ್ರಹಗಳು ಕುಂಭ ರಾಶಿಯಲ್ಲಿ ನಿಮ್ಮ ರಾಶಿಯಿಂದ ಮಾತೃಭಾವದಲ್ಲಿ ಸ್ಥಿತರಾಗುವುದರಿಂದ ವರ್ಷದ ಅಂತ್ಯದವರೆಗಿನ ಅವಧಿಯಲ್ಲಿ ಕೌಟುಂಬಿಕ ಕಲಹ, ಅನಾರೋಗ್ಯ, ಮಾನಸಿಕ ಕಿರಿಕಿರಿ ಉಂಟಾಗುವ ಸಾಧ್ಯತೆ ಇದೆ. ವೈರಿಗಳಿಂದ ತೊಂದರೆ ಅನುಭವಿಸಬೇಕಾದೀತು, ಎಚ್ಚರವಿರಲಿ. ಒಟ್ಟಿನಲ್ಲಿ ನಿಮಗೆ ಈ ವರ್ಷ ಮಿಶ್ರ ಫಲವಿದೆ. ಹೆಚ್ಚಿನ ಶುಭ ಫಲಕ್ಕಾಗಿ ಗಣಪತಿ ಹಾಗೂ ಸುಬ್ರಹ್ಮಣ್ಯನ ಆರಾಧನೆ ಮಾಡಿ. ಇದರಿಂದ ನಿಮಗೆ ಒಳಿತಾಗಲಿದೆ.